Hello, ಎಲ್ರಿಗೂ ನಮಸ್ಕಾರ. Thanks for everyone for coming. Devraj sir and family, thank you so much for being here. I am very grateful to Guru sir. ನಾನು 1 ವರ್ಷದಿಂದ ಅವರನ್ನು ಮೀಟ್ ಮಾಡಿದೆ and 1 year later he called me, he remembered me and he called me for this film. So I'm super thrilled to be on board and ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ಡೇಸ್ ಬಂದಿದ್ದೀನಿ ನಾನು. ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ. ಯಾ, ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಅವನ ಹೆಸರು ಸೋಮನಾಥ ಅಂತ. ಸೊ ಅದರಲ್ಲಿ 2 ಗೆಟಪ್ ಬರುತ್ತೆ. ಮೊದಲನೇ ಗೆಟಪ್ಪು ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು. ಆ 2ನೇ ಗೆಟಪ್ಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡಿಕೊಂಡ್ರೆ ನನಗೆ ಭಯ ಆಗ್ತಿತ್ತು ಮಹಿಷಾಸುರನ ಗೆಟಪ್ಪಲ್ಲಿಂದ. ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು. ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಈಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ. 1 ವಾರ ಕಾಲು ನೋವ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕ್ಕೆ ಮಾತ್ರ ಹೀಗೆ, ಕೆಲಸ ಹೇಗೆ ತೊಗೋಬೇಕಂತ ಚೆನ್ನಾಗಿ ಗೊತ್ತು. ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ. ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ, ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ, ಆಮೇಲೆ ಸಿನಿಮಾಯಿನ ಈಗ ಪರ್ಸ್ಪೆಕ್ಟಿವ್ ಏನಿದೆ ಭಾಳ ಬೇರೆಯೇ ಇದೆ. ಯಾಕಂದರೆ ಈಗ ಎಲ್ರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ. ಸೊ ನಾವು ಬರೀ ಇಲ್ಲಿ ಗುದ್ದಾಡ್ತಾ ಇಲ್ಲ, ಅಲ್ಲಿ ಗುದ್ದಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದನ್ನು ಭಾಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ, ಎಲ್ಲರೂ ಮೆಚ್ಚುಗೆ ಪಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ. ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ. ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು, ಹಲವಾರು ಕಾರಣಗಳಿಂದ ಅದು ಆಗಿಲ್ಲ. ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ, ವಾಪಸ್ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು. ಹಾಗೆ ಬಂದರು. ಕತೆ ನನಗೆ ಭಾಳ ಇಷ್ಟ ಆಯಿತು. ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರೂ ನನ್ನ ಫ್ಯಾನ್ಸ್, ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ. ಅವ್ರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ. ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗ ನಮ್ಮಿಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ. ಆ ಹಾಡುಗಳನ್ನೂ ಕೇಳಿದ್ದೀನಿ ನಾನು. ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೋ, ನಾನು ಬಂದ ಆಗ್ತಾನೆ ಒಂದು 4-5 ಸಿನಿಮಾ ಮಾಡಿದ್ದೆ. ಸೊ ಕೋಟೆಯಿಂದ ಜೊತೆಗಿದ್ದೀವಿ. ಆ್ಯಂಡ್ ತಂದೆ ಹೇಳ್ದಂಗೆ ಹಿಸ್ ಕಲ್ಚರ್, ಹಿಸ್ ಬಿಹೇವಿಯರ್ ಈಸ್ ವಂಡರ್ಫುಲ್. ಇದು ನನ್ನ 40ನೇ ಸಿನಿಮಾ, ಅದು ಹೇಳೋದು ಮತ್ತೆ. ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಖಂಡಿತವಾಗ್ಲೂ ಕನ್ನಡ ಸಿನಿಮಾಲಿ ಕೂಡ ಇದೊಂದು ಮೈಲಿಗಲ್ಲಾಗುತ್ತೆ. ಮಿತ್ರ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ. ಆಗ್ಲಿಂದ ಸ್ನೇಹಿತರು ನಾವಿಬ್ಬರು. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ. ಆನ್ ಶೂಟ್ ಆಫ್ ಶೂಟ್ ಎರಡೂ. ಜಿ ಅವ್ರ ಜೊತೆ 3ನೇ ಸಿನಿಮಾ, ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅಮ್ಮ ಹೇಳಿದ್ರು ಆಗಲೇ, ಅಮ್ಮನ ಪಾತ್ರ ಮಾಡಿದ್ರು ಈಗ ಅಜ್ಜಿ ಅಂತ. ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ. ಇಲ್ಲ ನೋಡಿದ್ರೆ ಅವ್ರ ಅಜ್ಜಿ ಥರ ಕಾಣಿಸೋದಿಲ್ಲ. ಶ್ರೀಧರ್ ಸರ್ ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ಟಲ್ಲಿ ಇಬ್ಬರು ಜೊತೆಗೆ ನೋಡಿದ್ದೀರ. ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತವಾಗ್ಲೂ. ಸೊ ಈಸ್ ಫ್ಯಾಮಿಲಿ. ಯಾರು ಬಿಟ್ಟಿಲ್ಲ, ವಿನೋದ್ ಅವರು ಒಳ್ಳೆ ಸ್ನೇಹಿತರು. ನಾವು ವಿ ಡೂಯಿಂಗ್ ಅ ಫಿಲ್ಮ್ ಟುಗೆದರ್ ಆ್ಯಂಡ್ ಐ ಆಮ್ ಶೂರ್ ಇಟ್ ವಿಲ್ ಬಿ ಅ ಬಿಗ್ ಸಕ್ಸಸ್. ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್. ಅವರಿಲ್ಲದೆ ಏನು ನಾನು ಸ್ಟಾರ್ಟ್ ಮಾಡಲ್ಲ. ಸೊ ಅವರೆಲ್ಲಿರೋದು ಇನ್ನೂ ಬಹಳ ಖುಷಿ. ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಫಾರ್ ದ ಲವ್. ಇದು ಹೀಗೆ ಇರಲಿ. ಥ್ಯಾಂಕ್ ಯು. ಕೋಣ ಇರ್ಬೋದು, ಹಸು ಇರ್ಬೋದು, ಕರು ಇರ್ಬೋದು, ಸ್ವಲ್ಪ ಸಿಟಿ ಕಡೆಗೆ ಬಂದರೆ ಬೆಕ್ಕು ನಾಯಿಗಳನ್ನು ಮನೆಯ ಸದಸ್ಯರ ಹಾಗೆ ಸಾಕುವಂಥ ಒಂದು ವಿಶೇಷವಾದ ಪುಣ್ಯ ಭೂಮಿಯಲ್ಲಿದ್ದೀವಿ ನಾವು. ಸೊ ಹಾಗಾಗಿ
ಹಾಗಾಗಿ ಇಲ್ಲಿ ಮುಹೂರ್ತ ಆಗಬೇಕು ಅಂತನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ನೀವೆಲ್ಲರೂ ಬಂದಿದ್ದೀರಾ, ಇವತ್ತು ಒಳ್ಳೆ ದಿನ, ಹಾಗಾಗಿ ಮುಹೂರ್ತ ಮಾಡಿದ್ದೀವಿ. ಇಲ್ಲೊಂದು ಇಷ್ಟೊತ್ತು ನಿಂತಿತ್ತು, ಒಂದು ಕೋಣ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಲೇಬೇಕು. ಈ ಥರದೊಂದು ವಿಶೇಷ ಜಾತಿಯ ಕೋಣ ಏನಿದೆ ಕರ್ನಾಟಕದಲ್ಲಿ ಭಾಳ 1-2 ಇದೆ, ಅದರಲ್ಲಿ ಇದು ಮೊದಲನೇದು. ಸೊ ಅದೊಂದು ಈ ಸಿನಿಮಾ ಟೀಮಿನ ಸದಸ್ಯನಿದ್ದಂಗೆ ನಾವು ಟೀಸರಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಪ್ರಜ್ವಲ್ ಅವರು ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ, ಅದ್ರ ಮೇಲೆ ನಾನು ಕೂತಿದ್ದೀನಿ, ಒಂದು ಆನೆ ಮೇಲೆ ಕೂತ್ಕೊಂಡಂಗಿರುತ್ತೆ. ಅದೊಂದು ಹೆಜ್ಜೆ ಮುಂದೆ ಇಟ್ಟರೆ ಇದು ಓಡುತ್ತಾ ನಡೆಯುತ್ತಾ ಆ ಕಡೆ ಈ ಕಡೆ ಏನು ಮಾಡುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರದ್ದೊಂದು ರೋಲರ್ ಕೋಸ್ಟರಲ್ಲಿ ಕೂತಿರೋದೊಂದು ಫೀಲು. ಸೊ ಇರಲಿ, ಎಲ್ಲರೂ ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದನೇ ನಾಳೆಯಿಂದನೇ ಶೂಟಿಂಗ್ ಶುರುವಾಗುತ್ತೆ. ಒಂದು ಸ್ಟ್ರೆಚ್ 25-30 ಡೇಸ್ ಆಫ್ ಶೂಟಿಂಗ್ ಮಂಗಳೂರಿನಲ್ಲಿ, ಮೂಡುಬಿದ್ರೆ, ಉಡುಪಿ, ಬ್ರಹ್ಮಾವರ, ಮಂಗಳೂರು, ಕುಂದಾಪುರದ ಸುತ್ತಮುತ್ತ ಇಡೀ ಕತೆ ನಡೆಯುತ್ತೆ. ಕಂಬಳ ಅಂತ ಅವ್ರು ಹೇಳಿದ್ರು, 10 ಸೆಕೆಂಡಲ್ಲಿ ಯಾರು ಜನ ನೋಡ್ತಾರಲ್ಲ ಅದು ಕೊನೆಯ ಆ್ಯಕ್ಟು, ಕಂಬಳದ ಕೊನೆಯ ಆ್ಯಕ್ಟು. ಆದರೆ ಅದಲ್ಲ, ಒಂದು ಕಂಬಳ ನಡೆಯೋ ದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾನೆ ಆ ರೈತ ಅಥವಾ ಕಂಬಳದ ಓನರ್ಗಳು ಯಾರಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರನೇ ದಿನ ಶನಿವಾರ ಭಾನುವಾರ ನಡೆಯುತ್ತೆ. ಭಾನುವಾರದ ಮಧ್ಯರಾತ್ರಿವರೆಗೂ ಅವರು ಕಣ್ಮುಚ್ಚಲ್ಲ, ಮಲಗಲ್ಲ. ಸೊ ನಾವು 10 ಸೆಕೆಂಡ್ ನೋಡೋದಷ್ಟೇ ಸ್ಪೋರ್ಟ್ಸ್ ಅಲ್ಲ, ಅದ್ರ ಹಿಂದೆ ಒಂದು ಜೀವನ ಇದೆ, ಒಂದು ಲೈಫ್ ಇದೆ, ಒಂದು ಮರೆಯೋಕ್ಕಾಗದೇ ಇರೋಂಥ ಒಂದು ಇಂಟೆನ್ಸ್ ಸ್ಟೋರಿಗಳಿರ್ತವೆ. ಆ ಥರದ್ದು ಒಂದು ಕತೆ ಚಂದ್ರಶೇಖರ್ ಬಡ್ಡಿಯಪ್ಪ ಅವರು ಬರೆದಿರೋ ಒಂದು ಕತೆ. ನನ್ನೆಲ್ಲ ತಂಡ ಜೊತೆಗಿದೆ. DOP ಅಭಿಮನ್ಯು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಇದ್ದಾರೆ. ಸೊ ಇಡೀ ತಂಡ ಇದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮುಖಾಂತರ ಇದೊಂದು ಹೆಮ್ಮೆಯ ಕನ್ನಡದ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಪ್ರೌಡಾಗಿ ಹೇಳಬೇಕು. ಅಷ್ಟು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೀಮಿನ ಒಂದು ಭಾಗ ಅಲ್ಲ, ಆದರೂ ಇವತ್ತು ಟೀಮಿನ ಒಂದು ಭಾಗ ಆಗಿದ್ದೀನಿ. ಅವರು ಹೇಳಿದಾಗೆ ಕರಾವಳಿನ ಟೀಸರ್ ಫಸ್ಟ್ ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಪೋಸ್ಟರ್ ಕೊಟ್ಟಾಗಲೂ ಅಷ್ಟೇ, ಪೋಸ್ಟರ್ ನೋಡಿದಾಗಲೂ ತುಂಬ ಖುಷಿ ಆಯಿತು. ಪ್ರಜ್ವಲ್ಗೆ ಹೇಳಿದೆ, ತುಂಬ ಚೆನ್ನಾಗಿದೆ ಕಣ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾನೆ ಗುರು ಅಂತೇಳಿ. ಅಷ್ಟೇ ಅಲ್ಲ, ಆ ಟೀಸರು ಪೋಸ್ಟರ್ ಬಂದಾದಮೇಲೆ ನಾನು ಸುಮಾರು ಅಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತಿರಲಿಲ್ಲ. ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕ್ಯಾಮ್ರಾಮನ್ಗಳು ಎಲ್ಲರೂ ಅದ್ರ ಬಗ್ಗೆ ಏನು ಮಾತಾಡ್ತಿದ್ರು. ಸರ್ ಪ್ರಜ್ವಲ್ದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಂದರೆ ಚಿತ್ರರಂಗದಲ್ಲಿ ಆ ಥರದ ಒಂದು ಹವಾ ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತಗಳು ಗುರು ಅವರು ಹೊರಟಿರ್ತಕ್ಕಂಥ ದಾರಿ ಸುಗಮವಾಗಿದೆ, ಕರೆಕ್ಟ್ ಚಾಯ್ಸೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆಲ್ ದಿ ಬೆಸ್ಟ್ ಗುರು. ಆ್ಯಂಡ್ ಪ್ರಜ್ವಲ್ಗೂ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲಮ್. ಅವನಲ್ಲಿರ್ತಕ್ಕಂಥ ಪ್ರತಿಭೆ ತರಿಸ್ಕೊಡೋದಕ್ಕೆ ಅವನಿಗೆ ಸಾಕಷ್ಟು ಅವಕಾಶಗಳು ಬಂದಿದೆ. ಇದು ಅದು ಎಲ್ಲದಕ್ಕಿಂತೂ ಉತ್ತಮವಾಗಿ ಅಥವಾ ವಿಭಿನ್ನವಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನ್ಯಾಯ ಒದಗಿಸ್ತಾನೆ ಪ್ರಜ್ವಲ್ ಅನ್ನೋ ನಂಬಿಕೆ ನಮ್ಮ ನಿರ್ದೇಶಕರಿಗಿದೆ, ನಮ್ಮ ನಿರ್ಮಾಪಕ ಮಂಜು ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಹಾಗೆ ನನಗೂ ಆ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಡೂ ವೆಲ್. ಇನ್ನು ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ನಮ್ಮ ಸಚಿನ್ ಬಸೂರವರು ಇತ್ತೀಚೆಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ನನ್ನ ಚಿಕ್ಕ ಮಗನ ಒಂದು ಪಿಕ್ಚರ್ಗೂ ಇತ್ತೀಚೆಗೆ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. ಹಾಡುಗಳು ಇದನ್ನು ಅಷ್ಟೇ ಸೊಗಸಾಗಿ ಮಾಡ್ತೀರಾ. ಆ್ಯಂಡ್ ನೀವು ಆಗಲೇ ಹೇಳಿದ್ರಿ ಕರಾವಳಿ ಆದ್ದರಿಂದ ನನಗೆ ಇದು ಸ್ಪೆಷಲ್ ಆಗುತ್ತೆ. ಬಿಕಾಸ್ ನಾನು ಕರಾವಳಿ ಆದ ಖಂಡಿತ ಅದು ನಮ್ಮ ಊರಿನ ಸೊಗಡು ನಮಗೆ ಬಂದಾಗ ಅದನ್ನು ಹೆಚ್ಚು ರೂಪ ಪಡ್ಕೊಳ್ಳೋಂಥ ಒಂದು ಸಾಧ್ಯತೆಗಳಿರುತ್ತೆ. ಡೆಫಿನೆಟ್ಲಿ ದಟ್ ವಿಲ್ ಹ್ಯಾಪನ್. Once again, I wish all of you very best and thanks for calling me today. Thank you all. ಸ್ಯಾಂಡಲ್ವುಡ್ನ ಡೈನಾಮಿಕ್ ಫ್ಯಾಮಿಲಿಗೆ ಮತ್ತು ವೇದಿಕೆ ಮೇಲಿರೋ ಹಿರಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ಅನಿಸ್ತಾ, ಗುರು ಸರ್ ಹೇಳಿದರು ಇದರಲ್ಲಿ ಸರ್ ಜೊತೆ, ಪ್ರಜ್ವಲ್ ಸರ್ ಜೊತೆ ಒಂದು ತುಂಬ ಕ್ಯಾರಿ ಆಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಜ್ವಲ್ ಸರ್ ಜೊತೆ ಇದು 3ನೇ ಸಿನಿಮಾ ನಂದು. ಜೆಂಟ್ಲ್ಮ್ಯಾನ್ ಮಾಡಿದೆ, ಅಬ್ಬರ ಮಾಡಿದೆ, ಇದು 3ನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆಮೇಲೆ ಮಿತ್ರಣ್ಣ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾಡ್ತಿರೋದು ಖುಷಿ ಆಗ್ತಾಯಿದೆ. ಟೀಸರ್ ನೋಡಿದಾಗಲೇ ನನಗೆ ಖುಷಿ ಆಗಿತ್ತು. ಟೀಸರ್ ನೋಡಿದಾಗ ಇನ್ನೂ ಕನ್ಫರ್ಮ್ ಆಗಿಲ್ಲ ನನ್ನ ಕ್ಯಾರೆಕ್ಟ್ರು, ಇದರಲ್ಲಿ ಮಾಡಬೇಕಲ್ಲ ಅಂತ ಅನಿಸಿತ್ತು. ಬಟ್ ದೇವರು ಟಕ್ ಅಂತ ಕೊಟ್ಬಿಡ್ತಾನೆ ಕೆಲವೊಂದು ವಿಚಾರನ. ಹಾಗೆ ನನಗಿದು ಬಂದಿದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ತಮ್ಮೆಲ್ರಿಗೂ ಗೊತ್ತಿದೆ, ಟೀಸರ್ ನೋಡಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾವು ಇಡೀ ಅನ್ನ ಈಚಿಗೆ ನೋಡಲ್ಲ, ಒಂದು ಅಕ್ಕಿ ಕಾಳು ನೋಡ್ತೀವಿ. ಹಾಗೆ ಟೀಸರನ್ನು ನೋಡಿದಾಗ ಎಲ್ರಿಗೂ ಗೊತ್ತಾಗಿದೆ ಇದೊಂದು ಡೈನಾಮಿಕ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಸಿನಿಮಾ ಮೇಲೆ ತುಂಬ ಭರವಸೆ ಇದೆ. ನಿರ್ದೇಶಕರು ಅಷ್ಟೇ ಗಟ್ಟಿಯಾಗಿ ಭರವಸೆನ ಇಟ್ಕೊಂಡಿದ್ದಾರೆ, ಇಡೀ ತಂಡ ಭರವಸೆನ ಇಟ್ಕೊಂಡಿದೆ. ಇಂಥ ಭರವಸೆಯ ಚಿತ್ರತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೂ ತುಂಬ ಖುಷಿಯಾಗಿದೆ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಮಸ್ಕಾರ.
ಕರಾವಳಿ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಾನೊಬ್ಬ ಕರಾವಳಿಯ ಕಲಾವಿದನಾಗಿ ಕರಾವಳಿ ಚಿತ್ರದಲ್ಲಿ ಒಂದು ಕರಾವಳಿಯ ವ್ಯಕ್ತಿಯ ಪಾತ್ರ ನಾನು ಮಾಡೋದು ನನಗೆ ಭಾಳ ಖುಷಿ. ಗುರುದತ್ ಸರ್ಗೆ ತುಂಬ ಧನ್ಯವಾದಗಳು. ಅವರು ಕೂಡ ಕರಾವಳಿಯವರೇ. ಕರಾವಳಿ ಟೀಸರ್ ನೋಡಿದಾಗ ನಾನು ಕರಾವಳಿಯವನಾಗಿ ಈ ಕರಾವಳಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿದರೆ ಚೆನ್ನಾಗಿರ್ತಿತ್ತು ಅಂತ ದೇವರನ್ನ ನಾನು ಕೇಳ್ಕೊಂಡಿದ್ದೆ. ಬಹುಶಃ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತೇನೋ. ಗುರುದತ್ ನನ್ನನ್ನು ಕರೆಸಿ ಅದ್ಭುತವಾದಂಥ ನರೇಷನ್ ಕೊಟ್ಟರು. ನರೇಷನ್ ಕೊಟ್ಟ ಮೇಲೆ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ. ಈ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಈ ಇಂಥ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಹುಶಃ ನನಗೆ ಕರಾವಳಿ ಮೂಲಕ ಆ ಕನಸು ಸಾಕಾರಗೊಳ್ತಾ ಇದೆ. ಪ್ರಜ್ವಲ್ ಅವರು ನನಗೆ ತುಂಬ ಇಷ್ಟದ ವ್ಯಕ್ತಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ನಟನಾಗಿ ಮತ್ತು ಅವ್ರ ಕುಟುಂಬಸ್ಥರು, ಅವರು ದೇವರಾಜ್ ಸರ್, ಪ್ರಣವ್ ಎಲ್ಲರೂ ಕೂಡ ಆತ್ಮೀಯರು. ಅವ್ರ ಜೊತೆ ಚಿತ್ರಗಳನ್ನು ಮಾಡಿದ್ದೀನಿ. ಕರಾವಳಿ ಅವ್ರಿಗೂ ವಿಶೇಷವಾದ ಚಿತ್ರ ಇದು. ಒಬ್ಬ ನಟನಾಗಿ ನಾನು ಅವ್ರು ತುಂಬ ಇಷ್ಟಪಡ್ತೀನಿ. ಆದರೆ ಕರಾವಳಿಯಲ್ಲಿ ಧನಂಜಯನ ಪಾತ್ರದಲ್ಲಿ ನಾನು ಅವ್ರನ್ನ ಆಲ್ರೆಡಿ ಕಲ್ಪಿಸ್ಕೊಂಡಿದ್ದೀನಿ. ಈ ಸಿನಿಮಾ ಅವರ ಸಿನಿ ಜರ್ನಿಯ ಮತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತ ಮೈಲಿಗಲ್ಲು ಚಿತ್ರ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಂಗೆ ಮಾತಾಡೋಕ್ಕೆಲ್ಲ ಬರೋದಿಲ್ಲ, ಆದರೆ ಒಂದೇ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಮೆರವಣಿಗೆ ಸಿನಿಮಾದಲ್ಲಿ ನಾನು ಇವ್ರಿಗೆ ನಮ್ಮ ಹೀರೋಗೆ ಅಮ್ಮ ಅತ್ತೆ ಆಗಿದ್ದೆ. ಇದರೊಳಗೆ ಅಜ್ಜಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ನಾನು ಈ ಥರ ಸಿನಿಮಾದಲ್ಲಿ ಮಾಡ್ತೀನಿ, ಶ್ರೀಧರ್ ಅವರು ನನ್ನ ಜೊತೆಲಿ ಇರ್ತಾರೆ ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಟೀಸರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಸರಿಯಾದ ಪ್ರೋತ್ಸಾಹ, ಬೆಂಬಲ ಎಲ್ಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ನಮಸ್ಕಾರ.